ಹಾಯ್ ಹೆಲೋ ನಮಸ್ಕಾರ. ತ್ರಿಯೋಸ್ ಕಿಚನ್ ಅಂಡ್ ಲಾಕ್ಸ್‌ಗೆ ಸ್ವಾಗತ. ನಾವಿವತ್ತು ಪಿಸಿಒಡಿ, ಪಿಸಿಒಎಸ್ ವೇಟ್ ಲಾಸ್‌ಗೆ ಒಂದು ಡ್ರಿಂಕ್ ಮಾಡುವ. ಅದಕ್ಕೆ ಒಂದು ಪೌಡರ್ ಮಾಡಬೇಕು. ಆ ಪೌಡರ್ ಹೇಗೆ ಮಾಡುದು ಅಂತೇಳಿ ನಾನು ಹೇಳಿಕೊಡ್ತೇನೆ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡದೆ. ಸ್ವಲ್ಪ ಕರಿಬೇವನ್ನ ಡ್ರೈ ರೋಸ್ಟ್ ಮಾಡಬೇಕು. ನೀರಿಲ್ಲದಾಗೆ ಡ್ರೈ ರೋಸ್ಟ್ ಮಾಡುವ. ಅದು ಕ್ರಿಸ್ಪಿಯಾಗಿ ಡ್ರೈ ರೋಸ್ಟ್ ಆಗಬೇಕು. ಈಗ ಆಗಿದೆ, ಅದನ್ನ ತೆಗೆದಿಡುವ. ನೆಕ್ಸ್ಟ್ ಒಂದು ಬಾಣಲೆಗೆ ಒಂದು 4 ಚಕ್ಕೆ, ಒಂದು 5 ಅರಿಶಿನ ತುಂಡನ್ನು ಹಾಕಿ ಡ್ರೈ ರೋಸ್ಟ್ ಮಾಡುವ. ಅದರ ಸ್ಮೆಲ್ ಹೋಗ್ಲಿ, ಹಸಿ ಸ್ಮೆಲ್ ಹೋಗ್ಬೇಕು. 1 ನಿಮಿಷ ಡ್ರೈ ರೋಸ್ಟ್ ಮಾಡುವ. ಸ್ಲೋ ಫ್ಲೇಮಲ್ಲಿ ಇಡಿ. ಸ್ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಈಗ ಆಗಿದೆ. ನೆಕ್ಸ್ಟ್ 1 ಕಪ್ಪಷ್ಟು ಕೊತ್ತಂಬರಿ ಬೀಜ, 1 ಕಪ್ಪಷ್ಟು ಬಡೆ ಸೊಪ್ಪು ಸೋಂಪು, 1 ಕಪ್ಪಷ್ಟು ಓಮ, 1 ಕಪ್ಪಷ್ಟು ಮೆಂತ್ಯ, 1 ಕಪ್ಪಷ್ಟು ಜೀರಿಗೆ ಸಮ ಪ್ರಮಾಣವಾಗಿ ಹಾಕಬೇಕು. ಒಂದೇ ಅಳತೆಯಲ್ಲಿ ಹಾಕಿ. ನಾನಿಲ್ಲಿ 1 ಕಪ್ ಅಷ್ಟು ತಗೊಂಡಿದ್ದೇನೆ. ಡ್ರೈ ರೋಸ್ಟ್ ಮಾಡಿ. ಸ್ಲೋ ಫ್ಲೇಮಲ್ಲೇ ಮಾಡಬೇಕು, ಹೈ ಫ್ಲೇಮ್ ಇಡಬೇಡಿ. ಒಂದು ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಹಸಿ ಸ್ಮೆಲ್ ಹೋಗ್ಬೇಕದು. ಈ ಪೌಡರ್ ನಿಮ್ಗೆ 1 ತಿಂಗಳು ಸ್ಟೋರ್ ಮಾಡಿ ಇಡ್ಬೋದು. ತುಂಬಾ ಎಫೆಕ್ಟಿವ್ ಆಗಿದೆ. ನಾನು ಟ್ರೈ ಮಾಡಿದ್ದೇನೆ, ಹಾಗೆ ನಿಮ್ ಜೊತೆನೂ ಶೇರ್ ಮಾಡ್ತಿದ್ದೇನೆ. ಈಗ ಆಗಿದೆ, ಮಿಕ್ಸಿ ಜಾರಿಗೆ ಹಾಕುವ. ಈಗ ಪೌಡರ್ ಆಗಿದೆ. ಇಷ್ಟು ನುಣ್ಣಗೆ ಪೌಡರ್ ಆಗಬೇಕು. ಈಗ ಕಷಾಯ ಹೇಗೆ ಮಾಡುದು ಅಂತೇಳಿ ಹೇಳಿ ನಾನು ತೋರಿಸ್ತೇನೆ. 2 ಗ್ಲಾಸ್ ನೀರು ಹಾಕಬೇಕು. ಒಂದು ಪ್ಯಾನ್ ಅಲ್ಲಿ 2 ಗ್ಲಾಸ್ ನೀರು ಹಾಕಿ. ಈಗ 1 ಸ್ಪೂನ್ ಮಾಡಿಟ್ಟ ಪೌಡರ್ನ ಹಾಕುವ. ಸಕ್ಕರೆ ಬೆಲ್ಲ ಯಾವುದು ಹಾಕ್ಲಿಕ್ಕಿಲ್ಲ ಇದಕ್ಕೆ, ಖಾಲಿ ಹಾಗೆ ಕುಡಿಬೇಕು. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಬೇಕು. ಈಗ ಕುದೀತಾ ಇದೆ. 1 ಲೋಟಕ್ಕೆ ಬಂದಿದೆ. 2 ಲೋಟ ನೀರಿಟ್ರೆ 1 ಲೋಟಕ್ಕೆ ಬಂದು 1 ಲೋಟ ಇಳಿಬೇಕು. ಈಗ ಆಗಿದೆ. ಫಿಲ್ಟರ್ ಮಾಡುವ. ಈ ಕಷಾಯನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಬೇಕು. ಇರ್ರೆಗ್ಯುಲರ್ ಪೀರಿಯಡ್ ಆಗ್ತದಲ್ವಾ, ಅದಕ್ಕೆಲ್ಲ ತುಂಬಾ ಒಳ್ಳೆ ಆಗ್ತದೆ. ಮಂತ್ಲಿ ಪೀರಿಯಡ್ ಕರೆಕ್ಟ್ ಆಗ್ತದೆ.